ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರವಿ ಸರ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ವಿಷಯವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ವತಿಯಿಂದ ನಾನು ಮೊದಲನೇ ವಿಡಿಯೋದಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನು ತಿಳಿಸ್ತಾ ಬಂದಿದ್ದೆ. ಇವತ್ತು ಭಾರತ ಸಂವಿಧಾನದಲ್ಲಿ ವಿವರಿಸಲ್ಪಟ್ಟಿರ್ತಕ್ಕಂಥ 6 ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ನೀಡಿ. ಇವತ್ತು 6 ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ ಫ್ರೆಂಡ್ಸ್. ಭಾರತ ಸಂವಿಧಾನ ತನ್ನ ಪೌರರಿಗೆ 6 ಮೂಲಭೂತ ಹಕ್ಕುಗಳು ಪ್ರಸ್ತುತದಲ್ಲಿ ಇರ್ತಕ್ಕಂಥದ್ದು. ಕಳೆದ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಮಾತನಾಡಿದ್ದೀನಿ. ಪ್ರಸ್ತುತ ಭಾರತ ಸಂವಿಧಾನ ತನ್ನ ಪೌರರಿಗೆ 6 ಮೂಲಭೂತ ಹಕ್ಕುಗಳನ್ನ ನೀಡಿದೆ. ನಾನು ಮೊದಲು ಹೇಳಿದಾಗೆ 3ನೇ ಭಾಗದಲ್ಲಿ ಇವುಗಳ ಬಗ್ಗೆ ವಿವರಣೆ ಇದೆ. 12ರಿಂದ 35ರವರೆಗಿನ ವಿಧಿಗಳು ಇದರ ಬಗ್ಗೆ ವಿವರಣೆಯನ್ನ ನೀಡಿದ್ದಾವೆ. ಸೊ 6 ಮೂಲಭೂತ ಹಕ್ಕುಗಳು ಯಾವುದು ಅನ್ನೋದನ್ನ ಫಸ್ಟ್ ಹೇಳೋಣ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಕೊನೆಯದಾಗಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಇವತ್ತಿನ ವಿಡಿಯೋದಲ್ಲಿ 2 ಮೂಲಭೂತ ಹಕ್ಕುಗಳು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮೂಲಭೂತ ಹಕ್ಕುಗಳ ಬಗ್ಗೆ ನಾನು ಮಾತನಾಡ್ತೀನಿ. ಸಮಾನತೆಯ ಹಕ್ಕು ಹಾಗೂ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನ ಕೊಡೋದಕ್ಕೆ ನಾನು ಬಯಸ್ತೀನಿ. ಸೊ ಮೊದಲನೇದಾಗಿ ಭಾರತ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕನ್ನ ವಿವರಿಸ್ತಾ ಬರೋಣ. ಅದು ಯಾವುದು ಅಂತ ಅಂದ್ರೆ ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ. ಸಮಾನತೆಯ ಹಕ್ಕು ಅಂತಕ್ಕಂಥದ್ದು ಏನು ಕ್ವೆಶ್ಚನ್ಗಳನ್ನ ಕೇಳ್ತಾನೆ ಅನ್ನೋದು ಅಷ್ಟೇ ನಮಗೆ ಬೇಕಾಗಿರೋದು. ಕಾಂಪಿಟೇಟಿವ್ ಎಕ್ಸಾಮಿನ ದೃಷ್ಟಿಯಿಂದ ನೋಡ್ತಾ ಬಂದಾಗ ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಂತೆ ಏನು ವಿವರಣೆಯನ್ನ ಕೊಡಬಹುದು. ಸಮಾನತೆಯ ಹಕ್ಕು ಭಾರತ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಮೂಲಭೂತ ಹಕ್ಕು. ಇದರ ಬಗ್ಗೆ ಭಾರತ ಸಂವಿಧಾನದ 14ರಿಂದ 18ರವರೆಗಿನ ವಿಧಿಗಳು ವಿವರಣೆಯನ್ನ ನೀಡಿದ್ದಾರೆ. ಫಸ್ಟ್ನೇ ಕ್ವಶನ್ ಕೇಳೋದೇ ಇದು. ಸಮಾನತೆಯ ಹಕ್ಕಿನ ಬಗ್ಗೆ ವಿವರಣೆ ನೀಡುವ ಭಾರತ ಸಂವಿಧಾನದ ಕಲಮುಗಳು ಯಾವುವು? 14ರಿಂದ 18 ವಿಧಿಗಳು, ಕಲಮುಗಳು. 14ರಿಂದ 18ನೇ ವಿಧಿಗಳಲ್ಲಿ ಇದರ ಬಗ್ಗೆ ವಿವರಣೆಯನ್ನ ನೀಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಂತ 14, 15, 16, 17, 18ನೇ ವಿಧಿಗಳು ಏನ್ ಹೇಳ್ತವೆ? ಸೊ ಬ್ರೀಫ್ ಆಗಿ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಆದರೆ ನಾನು ನೀಡ್ತಕ್ಕಂಥ ಈ ಮಾಹಿತಿಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬಾ ಉಪಯೋಗಕ್ಕೆ ಬರ್ತಕ್ಕಂಥ ಕೆಲವೊಂದು ಮಾಹಿತಿಗಳನ್ನ ನೀಡ್ತಾ ಬರ್ತೀನಿ. ಸೊ ಭಾರತ ಸಂವಿಧಾನದಲ್ಲಿ 14ನೇ ವಿಧಿ ಏನ್ ಹೇಳುತ್ತೆ ಅನ್ನೋದು ಮೊದಲನೇದು. ಸೊ ಒಂದು 3 ಕ್ವಶನ್ಗಳನ್ನ ಪದೇ ಪದೇ ರಿಪೀಟ್ ಮಾಡಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಭಾರತ ಸಂವಿಧಾನದ 14ನೇ ವಿಧಿ ಏನ್ ಹೇಳುತ್ತೆ ಅಂತ ಅಂದ್ರೆ ಕಾನೂನಿನ ಮುಂದೆ ಸಮಾನತೆ, ಕಾನೂನಿನ ಮುಂದೆ ಸಮಾನತೆಯನ್ನ ಕೊಡಬೇಕು ಹಾಗೂ ಕಾನೂನಿನ ಸಮಾನ ರಕ್ಷಣೆ ಕೊಡಬೇಕು. 2 ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ಅಲ್ಲಿ ಕಾನೂನಿನ ಮುಂದೆ ಸಮಾನತೆ ಅಂತ ಮಾತ್ರ ಕೇಳ್ತಾನೆ ಅಂತ ತಿಳ್ಕೊಳ್ಬೇಡ್ರಿ. ಭಾರತ ಸಂವಿಧಾನದ 14ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಕಾನೂನಿನ ಮುಂದೆ ಸಮಾನತೆ ಹಾಗೂ ಕಾನೂನಿನ ಸಮಾನ ರಕ್ಷಣೆ ಅಂತ ಹೇಳುತ್ತೆ. 2 ಪಾಯಿಂಟ್ಗಳು ಇದಾವೆ. ಮೊದಲನೇ ನೋಡೋಣ. 14ನೇ ವಿಧಿ ಕಾನೂನಿನ ಮುಂದೆ ಸಮಾನತೆಯನ್ನು ಕೊಡಬೇಕು. ಎಲ್ಲರಿಗೂ ನೆನ್ಪಿಟ್ಕೊಳ್ರಿ. ಪೌರರಾಗಲಿ ವಿದೇಶಿಯರಾಗಲಿ ಇಬ್ಬರಿಗೂ ಅನ್ವಯಿಸ್ತಕ್ಕಂಥದ್ದು 14ನೇ ವಿಧಿ. ಹೀಗಾಗಿ ಕಾನೂನಿನ ಮುಂದೆ ಸಮಾನತೆಯನ್ನ ಕೊಡಬೇಕು ಅಂತ ಹೇಳುತ್ತೆ. ಏನು ಹಾಗಾದ್ರೆ ಏನು ಅಂತ ಅಂದ್ರೆ ಕಾನೂನಿನ ಮುಂದೆ ಸಮಾನತೆಗೆ ನಾವು ಒಂದು ಮೀನಿಂಗ್ ಅನ್ನ ಕೊಡ್ತೀವಿ. ಇದಕ್ಕೆ ಕಾನೂನಿನ ಅಧಿಪತ್ಯ. ನೆನ್ಪಿಟ್ಕೊಳ್ರಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂದ್ರೆ ಕಾನೂನಿನ ಅಧಿಪತ್ಯ ಅಂತ ಹೇಳ್ತೀವಿ. ಹೀಗಾಗಿ ಭಾರತ ಸಂವಿಧಾನದ ಯಾವ ವಿಧಿಯು ಕಾನೂನಿನ ಅಧಿಪತ್ಯಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಅಂತ ಕೇಳ್ತಾರೆ. ಇದನ್ನ ಕೇಳೋದಿಲ್ಲ. ಕಾನೂನಿನ ಅಧಿಪತ್ಯಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವ ಭಾರತ ಸಂವಿಧಾನದ ವಿಧಿ ಯಾವುದು ಅಂದ ತಕ್ಷಣ 14ನೇ ವಿಧಿ. ರೂಲ್ ಆಫ್ ಲಾ ಅಂತ ನೆನ್ಪಿಟ್ಕೊಳ್ಬೇಕು.
ಯಾಕೆ ಅಂತಂದ್ರೆ ಹೀಗೆ ಕೇಳಿರ್ತಕ್ಕಂಥ ಸಾಧ್ಯತೆ ಇದೆ ಕ್ವಶನ್ ಪೇಪರ್ ಅಲ್ಲಿ. ರೂಲ್ ಆಫ್ ಲಾ, ಕಾನೂನಿನ ಅಧಿಪತ್ಯ, ಕಾನೂನಿನ ಆಳ್ವಿಕೆ, ಈ ತರ ಕೇಳ್ತಾರೆ. ಕಾನೂನಿನ ಅಧಿಪತ್ಯ ಅಂದ್ರೆ ಏನು ಅಂತ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಶ್ರೀಮಂತ ಆಗಲಿ ಬಡವಾಗ್ಲಿ, ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮದವರಾಗ್ಲಿ, ಯಾರೇ ಆಗ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರಾಗಿರ್ತಾರೆ ಅಂತ ಹೇಳುತ್ತೆ. ಇದನ್ನ ಕಾನೂನಿನ ಅಧಿಪತ್ಯ ಅಂತೇಳಿ ಕರಿತೀವಿ. ಒಂದು, ಈ ಕಾನೂನಿನ ಅಧಿಪತ್ಯ ಅಂತಕ್ಕಂಥ ಪರಿಕಲ್ಪನೆಯನ್ನ ನಾವು ತೆಗೆದುಕೊಂಡಿದ್ದು ಎಲ್ಲಿಂದ ಅಂತ ಅಂತಂದ್ರೆ ಬ್ರಿಟನ್ ಸಂವಿಧಾನದಿಂದ. ಇದನ್ನ ಎರವಲಾಗಿ ತೆಗೆದುಕೊಂಡಿದ್ದೀವಿ. ನಮ್ಮ ಸಂವಿಧಾನದಲ್ಲಿ ಇದೆಯಲ್ಲ ಇವತ್ತು ಈ ಕಾನೂನಿನ ಅಧಿಪತ್ಯ ಅಂತಕ್ಕಂಥ ಪರಿಕಲ್ಪನೆ, ಇದನ್ನ ನಾವು ಎಲ್ಲಿಂದ ತಗೊಂಡು ಬಂದು ಸೇರಿಸ್ಕೊಂಡಿದೀವಿ ಅಂತ ಅಂದ್ರೆ ಬ್ರಿಟನ್ ಸಂವಿಧಾನದಿಂದ ತೆಗೆದುಕೊಂಡು ಬಂದು ಸೇರಿಸ್ಕೊಂಡಿದೀವಿ, ಅಂದ್ರೆ ಎರವಲು ಪಡೆದಿದ್ದೀವಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕಾನೂನಿನ ಅಧಿಪತ್ಯವನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಇನ್ನೊಂದು ಕ್ವಶನ್ ಅನ್ನ ಕೇಳಿದ್ದಾನೆ. ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾನೂನಿನ ಅಧಿಪತ್ಯ ಪರಿಕಲ್ಪನೆಯ ಪ್ರತಿಪಾದಕರು ಯಾರು ಅಂತ ಕೇಳ್ತಾನೆ. ಆಗ ಕೇಳಿದಾಗ ಪ್ರೊಫೆಸರ್ ಎ ವಿ ಡೈಸಿ ಅಂತಕ್ಕಂಥವ್ರು, ಇಂಗ್ಲೆಂಡಿನ ಒಬ್ಬ ಚಿಂತಕನಾದಂತಹ ಪ್ರೊಫೆಸರ್ ಎ ವಿ ಡೈಸಿ ಈ ಕಾನೂನಿನ ಅಧಿಪತ್ಯದ ಪ್ರತಿಪಾದಕನಾಗಿರುವುದನ್ನ ಗುರುತಿಸಬಹುದಾಗಿದೆ. ಇನ್ನೊಂದ್ಸರಿ ಹೇಳ್ತೀನಿ, ಭಾರತ ಸಂವಿಧಾನದ 14ನೇ ವಿಧಿಯು ಕಾನೂನಿನ ಅಧಿಪತ್ಯಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಕಾನೂನಿನ ಅಧಿಪತ್ಯ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಅರ್ಥವನ್ನ ಕೊಡುತ್ತೆ. ಈ ಕಾನೂನಿನ ಅಧಿಪತ್ಯ ಅನ್ನೋ ಪರಿಕಲ್ಪನೆಯನ್ನ ಎರವಲು ಪಡೆದಿದ್ದು ಎಲ್ಲಿಂದ ಅಂದ್ರೆ ಬ್ರಿಟನ್ ಸಂವಿಧಾನದಿಂದ. ಈ ಕಾನೂನು ಅಧಿಪತ್ಯದ ಪ್ರತಿಪಾದಕರು ಯಾರು ಅಂದ್ರೆ ಪ್ರೊಫೆಸರ್ ಎ ವಿ ಡೈಸಿ ಅಂತಕ್ಕಂಥವ್ರು ಆಗಿದ್ದಾರೆ. ಪ್ರತಿಪಾದಕರು ಒಂದು ಕ್ವಶನ್, ಎಲ್ಲಿಂದ ಎರವಲು ಪಡೆದೋ 2 ಕ್ವಶನ್, ಕಾನೂನಿನ ಅಧಿಪತ್ಯ ಅಂದ್ರೆ ಏನು 3ನೇ ಕ್ವಶನ್, ಕಾನೂನಿನ ಅಧಿಪತ್ಯ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಕಂಡು ಬರುತ್ತೆ ಅನ್ನೋದು 4 ಕ್ವಶನ್. ನೋಡ್ರಿ ಎಷ್ಟು ಈಸಿಯಾಗಿ ನಾವು ಅದನ್ನ ಡಿವೈಡ್ ಮಾಡ್ತಾ ಬಂದ್ಬಿಡ್ಬೋದು. ಅದೇ ರೀತಿ ಕಾನೂನಿನ ಸಮಾನ ರಕ್ಷಣೆ ಕೊಡಬೇಕು. ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮದವರಾಗಲಿ, ಯಾವುದೇ ಕುಲ ಆಗಲಿ, ಸ್ತ್ರೀ ಆಗಲಿ, ಪುರುಷರಾಗಲಿ, ಜನ್ಮಸ್ಥಳದ ಆಧಾರವನ್ನ ಗಣನೆಗೆ ತೆಗೆದುಕೊಳ್ಳದರೆ ಪ್ರತಿಯೊಬ್ಬರಿಗೂ ಕಾನೂನಿನ ವಿಷಯದಲ್ಲಿ ಸಮಾನ ರಕ್ಷಣೆ ಕೊಡಬೇಕು ಅಂತ ಹೇಳುತ್ತೆ 14ನೇ ವಿಧಿ. ಇಲ್ಲಿ ಒಂದು ಕ್ವಶನ್ ಏನು ಅಂತ ಅಂದ್ರೆ, ಕಾನೂನಿನ ಮುಂದೆ ಸಮಾನತೆ ಅನ್ನೋದನ್ನ ನಾವು ಎರವಲು ಪಡೆದಿದ್ದು ಬ್ರಿಟನ್ ಸಂವಿಧಾನದಿಂದ. ಕಾನೂನಿನ ಸಮಾನ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ನಾವು ಎರವಲು ಪಡ್ಕೊಂಡಿದ್ದು ಅಮೆರಿಕಾ ಸಂವಿಧಾನದಿಂದ. ಒಂದೇ ಆರ್ಟಿಕಲ್ ಅಲ್ಲಿ 2 ಪಾಯಿಂಟ್ಸ್ ಗಳಿದ್ದು 2 ಪಾಯಿಂಟ್ಸ್ ಗಳನ್ನ ನಾವು ಬೇರೆ ಬೇರೆ ಸಂವಿಧಾನದಿಂದ ತಗೊಂಡಿದ್ದೀವಿ. ಹೀಗಾಗಿ ಕಾನೂನಿನ ಸಮಾನ ರಕ್ಷಣೆಗೆ ಸಂಬಂಧಪಟ್ಟಂತೆ ಇರುವ ವಿಷಯವನ್ನ ನಾವು ಎಲ್ಲಿಂದ ತಗೊಂಡು ಬಂದಿದ್ದೀವಿ, ಎರವಲು ಪಡೆದಿದ್ದೀವಿ ಅಂದ್ರೆ ಅಮೆರಿಕಾ ಸಂವಿಧಾನದಿಂದ ಎರವಲು ಪಡೆದಿರುವುದನ್ನ ಗುರುತಿಸಬಹುದಾಗಿದೆ. ಆದ್ದರಿಂದ 14ನೇ ವಿಧಿ ಎಂದ ತಕ್ಷಣ ಕಾನೂನಿನ ಮುಂದೆ ಸಮಾನತೆ ಹಾಗೂ ಸಮಾನ ರಕ್ಷಣೆ. 15ನೇ ವಿಧಿ ಬರೋಣ. ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ 15ನೇ ವಿಧಿ ಏನ್ ಮಾತನಾಡುತ್ತೆ ಅನ್ನೋದನ್ನ ನೋಡೋಣ. ಸಂವಿಧಾನದ 15ನೇ ವಿಧಿ ಹೇಳುವ ಪ್ರಕಾರವಾಗಿ ಸಿಂಪಲ್ ಆಗಿ ನೆನ್ಪಿಡ್ಕೊಳ್ರಿ, ಧರ್ಮ, ಕುಲ, ಜಾತಿ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನ ಮಾಡಬಾರದು. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಧರ್ಮದ ಆಧಾರದ ಮೇಲೆ, ಕುಲದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಜನ್ಮಸ್ಥಳದ ಆಧಾರದ ಮೇಲೆ, ಪ್ಲೇಸ್ ಆಫ್ ಬರ್ತ್ ಅಂತ ಕರಿತೀವಿ, ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನ ಮಾಡಬಾರದು ಅಂತ ಹೇಳಿದ್ರೆ 15ನೇ ವಿಧಿ ಅಂತ ಗೊತ್ತಾಗ್ಬಿಡ್ರಿ. 16ನೇ ವಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡುತ್ತೆ ಅಂತ ಅಂದ್ರೆ, 16ನೇ ವಿಧಿ ಹೇಳುತ್ತೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆಯನ್ನ ಕೊಡಬೇಕು ಅಂತ ಹೇಳುತ್ತೆ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆಯನ್ನ ಕೊಡಬೇಕು. ಸಾರ್ವಜನಿಕ ಉದ್ಯೋಗ, ಗವರ್ನಮೆಂಟ್ ಜಾಬ್ ಅಂತ ಹೇಳ್ತೀವಲ್ಲ, ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ.
ಈ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆಯನ್ನ ಕೊಡಬೇಕು, ಯಾವುದೇ ತಾರತಮ್ಯವನ್ನ ಮಾಡಬಾರದು, ಯಾವುದೇ ನಿರ್ಬಂಧಗಳನ್ನ ಹೇರಬಾರದು, ಎಲ್ಲರೂ ಸಾರ್ವಜನಿಕ ಉದ್ಯೋಗವನ್ನ ಪಡೆದುಕೊಳ್ಳುವಲ್ಲಿ ಸಮಾನ ಅವಕಾಶಗಳನ್ನ ಹೊಂದಿರಬೇಕು ಅಂತ ಹೇಳೋದು 16ನೇ ವಿಧಿ ಆಗಿರೋದನ್ನ ಗುರುತಿಸಬಹುದಾಗಿದೆ. 17ನೇ ವಿಧಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಅಂತ ಹೇಳ್ತೀವಿ. 17ನೇ ವಿಧಿ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಬರಬೇಕಾಗಿರೋದು ಏನು ಅಂತ ಅಂದ್ರೆ ಅಸ್ಪೃಶ್ಯತೆಯ ನಿರ್ಮೂಲನೆ. ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ ಸಾಕು. ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ತಿಳಿಸಿಕೊಡುವಂತಹ ಸಂವಿಧಾನದ ಅನುಚ್ಛೇದ ಯಾವುದು ಅಂತ ಕೇಳ್ತಾರೆ. ಅಸ್ಪೃಶ್ಯತೆಯನ್ನ ತೊಡೆದು ಹಾಕಬೇಕು ಅಂತ ಹೇಳುತ್ತೆ 17ನೇ ವಿಧಿ. ಅಸ್ಪೃಶ್ಯತೆಯ ನಿರ್ಮೂಲನೆ ಹಾಗೂ ಅಸ್ಪೃಶ್ಯತಾ ಆಚರಣೆಗಳ ಮೇಲೆ ಕೆಲವೊಂದು ನಿರ್ಬಂಧಗಳನ್ನ ಹೇರುತ್ತೆ. ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾರಲ್ಲ ಅದರ ಮೇಲೆ ಕೆಲವೊಂದು ನಿರ್ಬಂಧಗಳನ್ನ ಹೇಳುತ್ತೆ. ಏನ್ ಹೇಳುತ್ತೆ 17ನೇ ವಿಧಿ ಅಂತ ಅಂದ್ರೆ ಯಾವುದೇ ರೀತಿಯಿಂದಲೂ ಅಸ್ಪೃಶ್ಯತೆಯನ್ನು ಆಚರಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಅಂತ ಹೇಳುತ್ತೆ. ಯಾವುದೇ ರೀತಿಯಿಂದ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ರೆ ಅದು ದಂಡಿಸಬಹುದಾದ ಅಪರಾಧ, ಶಿಕ್ಷಿಸಬಹುದಾದ ಅಪರಾಧ ಅಂತ ತಿಳಿಸೋದು 17ನೇ ವಿಧಿ. ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ ಕ್ವಶನ್ ಬಂತು ಅಂದ್ರೆ 17ನೇ ವಿಧಿ ಅಂತ ಹೇಳಬೇಕು. ಅಸ್ಪೃಶ್ಯತೆಯನ್ನ ನಿರ್ಬಂಧಿಸುತ್ತೆ. ಈ ಅಸ್ಪೃಶ್ಯತೆಯ ನಿರ್ಮೂಲನೆ ಮಾಡಬೇಕು ಅಂತ ಭಾರತ ಸಂವಿಧಾನದ 17ನೇ ವಿಧಿಯಲ್ಲಿ ಸ್ಪಷ್ಟಪಡಿಸಿರೋದ್ರಿಂದ 1955ರಲ್ಲಿ ಒಂದು ಕ್ವಶನ್ ಉತ್ತರವನ್ನ ಕೊಡ್ತೀನಿ. 1955ರಲ್ಲಿ ಭಾರತದ ಸಂಸತ್ತು ಏನ್ ಮಾಡುತ್ತೆ, ಈ ಉದ್ದೇಶದಿಂದ ಒಂದು ಕಾಯ್ದೆಯನ್ನ ರಚನೆ ಮಾಡುತ್ತೆ. ಆ ಕಾಯ್ದೆ ಯಾವುದು ಅಂತ ಅಂದ್ರೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ. ನೆನ್ಪಿಟ್ಕೊಳ್ರಿ, 1955ರಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾರತದ ಸಂಸತ್ತು ಜಾರಿಗೆ ತಂದ ಕಾಯ್ದೆ ಯಾವುದು ಅಂದ್ರೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ 1955ರಲ್ಲಿ ಭಾರತದ ಸಂಸತ್ತು ಜಾರಿಗೆ ತರುತ್ತೆ. ಈ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಿ 1976ರಲ್ಲಿ ಭಾರತದ ಸಂಸತ್ತು ಈ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥ ಹೆಸರಿನಲ್ಲಿ ಜಾರಿಗೆ ತರುತ್ತೆ. 1955ರಲ್ಲಿ ಬಂದದ್ದು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ. 1976ರಲ್ಲಿ ಭಾರತದ ಸಂಸತ್ತು ಏನ್ ಮಾಡುತ್ತೆ, ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಗೆ ಕೆಲವೊಂದು ತಿದ್ದುಪಡಿಗಳನ್ನ ತಂದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ ಅದನ್ನ ಜಾರಿಗೆ ತಂದಿರುವುದನ್ನ ಗುರುತಿಸಬಹುದಾಗಿದೆ. ಆದ್ರಿಂದ 17ನೇ ವಿಧಿ ಅಸ್ಪೃಶ್ಯತೆಯನ್ನ ನಿರ್ಬಂಧಿಸುತ್ತೆ. ಅಸ್ಪೃಶ್ಯತೆ ನಿರ್ಮೂಲನೆಗೋಸ್ಕರ ಎರಡು ಪ್ರಮುಖ ಕಾಯ್ದೆಗಳು, ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ 1955, ಅದಕ್ಕೆ ತಿದ್ದುಪಡಿಯನ್ನ ತಂದು 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎನ್ನುವುದನ್ನ ಭಾರತದ ಸಂಸತ್ತು ಜಾರಿಗೆ ತಂದಿರೋದನ್ನ ಗುರುತಿಸಬಹುದಾಗಿದೆ. 18ನೇ ವಿಧಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾತನಾಡೋಣ. 18ನೇ ವಿಧಿ ಅಂದ ತಕ್ಷಣ ಹೇಗೆ ನೆನ್ಪಿಟ್ಕೊಳ್ಬಹುದು ನೀವು ಅಂತಂದ್ರೆ, ಭಾರತ ಸಂವಿಧಾನದ 18ನೇ ವಿಧಿ ಅಂದ ತಕ್ಷಣ ಬಿರುದುಗಳ ರದ್ದತಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಬಿರುದುಗಳನ್ನ ರದ್ದು ಮಾಡುವಂತ ಒಂದು ವಿಧಿ ಅಂತ ಹೇಳುತ್ತೆ. ಬಿರುದುಗಳನ್ನ ಕೊಡಬಾರ್ದು ಅಂತ ಹೇಳ್ತಕ್ಕಂಥದ್ದು 18ನೇ ವಿಧಿ. ಆದರೆ 18ನೇ ವಿಧಿ ಹೇಳುತ್ತೆ ಬಿರುದುಗಳನ್ನ ರದ್ದುಪಡಿಸಬೇಕು ಅಂತ ಹೇಳುತ್ತೆ. 2 ಬಿರುದುಗಳನ್ನು ಹೊರತುಪಡಿಸಿ 2 ಬಿರುದನ್ನ ಕೊಡಬಹುದು, ಅದನ್ನ ಬಿಟ್ಟು ಬೇರೆ ಯಾವುದೇ ಬಿರುದನ್ನ ಕೊಡಬಾರದು ಅಂತ ಹೇಳುತ್ತೆ. ಯಾವ 2 ಬಿರುದುಗಳನ್ನ ಕೊಡಬಹುದು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದಾಗ ಶೈಕ್ಷಣಿಕ ಹಾಗೂ ಮಿಲಿಟರಿ ಬಿರುದುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಬಿರುದುಗಳನ್ನ ನೀಡಬಾರದು. ನಾಗರಿಕ ಹಾಗೂ ಮಿಲಿಟರಿ ಬಿರುದುಗಳನ್ನು ಹೊರತುಪಡಿಸಿ, ಮಿಲಿಟರಿ ಅಂಡ್ ಅಕಾಡೆಮಿಕ್ ಟೈಟಲ್ಸ್ ಅಂತ ಹೇಳ್ತೀವಿ. ಮಿಲಿಟರಿ ಬಿರುದುಗಳನ್ನ ಕೊಡಬಹುದು, ಶೈಕ್ಷಣಿಕ ಅಥವಾ ನಾಗರಿಕ ಬಿರುದುಗಳನ್ನ ಕೊಡಬಹುದು. ಈ 2 ಬಿರುದುಗಳನ್ನ ಕೊಡಬಾರದು. ಬಿರುದುಗಳನ್ನು ರದ್ದುಪಡಿಸಬೇಕು ಅಂತ ಯಾವ ವಿಧಿ ಹೇಳುತ್ತೆ ಅಂದ ತಕ್ಷಣ 18ನೇ ವಿಧಿ ಅಂತ ಹೇಳಿದ್ರಿ.
ಯಾವ ಬಿರುದುಗಳನ್ನ ನೀಡೋದಕ್ಕೆ 18ನೇ ವಿಧಿಯಲ್ಲಿ ಅವಕಾಶವಿದೆ ಅಂದ್ರೆ ಶೈಕ್ಷಣಿಕ ಹಾಗೂ ಮಿಲಿಟರಿ ಬಿರುದುಗಳನ್ನ ನೀಡೋದಕ್ಕೆ ಅವಕಾಶ ಇದೆ, ಅದನ್ನ ಬಿಟ್ಟು ಯಾವುದೇ ಬೇರೆ ಬಿರುದುಗಳನ್ನ ನೀಡಬಾರದು ಅಂತ ಹೇಳುತ್ತೆ. ಇಲ್ಲಿ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಪದೇ ಪದೇ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಅನ್ನ ತಗೊಳ್ಳೋಣ. ಹಾಗಾದ್ರೆ ನಾಗರಿಕ ಬಿರುದುಗಳು ಅಥವಾ ಪ್ರಶಸ್ತಿಗಳು ಅಂತ ಶೈಕ್ಷಣಿಕ ಅಥವಾ ನಾಗರಿಕ ಬಿರುದುಗಳು ಅಂತ ಹೇಳ್ತೀವಿ. ಯಾವ ಬಿರುದುಗಳನ್ನ ಕೊಡಬಹುದು, ಹಾಗಾದ್ರೆ ಕೊಡಬಹುದು ಅಂತ ಹೇಳ್ತಾರಲ್ಲ, ಶೈಕ್ಷಣಿಕ ಹಾಗೂ ಮಿಲಿಟರಿ ಬಿರುದನ್ನ ಕೊಡಬಹುದು ಅಂತ ಹೇಳ್ತಾರಲ್ಲ, ನಾಗರಿಕ ಬಿರುದುಗಳು ಅಂತ ಇದ್ದಾವೆ. ನಾಗರಿಕ ಬಿರುದುಗಳು ಅಂದ ತಕ್ಷಣನೇ 4 ಬಿರುದುಗಳನ್ನ ನೀವು ಹೇಳ್ತಾ ಬರಬೇಕು. 4 ಬಿರುದುಗಳ ಬಗ್ಗೆ ಹೇಳ್ತಾ ಹೋಗ್ಬೇಕು. ಆರ್ಡರ್ ಪ್ರಕಾರ ಇರಲಿ, ಹೈಯೆಸ್ಟ್ ಇಂದ ಲೋಯೆಸ್ಟ್ ವರೆಗೂ ಜೋಡಿಸೋದು ಕೊಟ್ಬಿಡ್ತಾನೆ, ಎಲ್ಲ ಮಿಕ್ಸಪ್ ಮಾಡಿಬಿಡ್ತಾನೆ. ಆರ್ಡರ್ ಪ್ರಕಾರ ಜೋಡಿಸ್ರಿ ಅಂತ ಕೇಳ್ತಾನೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ. ಹೀಗಾಗಿ ನಾಗರಿಕ ಬಿರುದಲ್ಲಿ ಉನ್ನತವಾದ ಬಿರುದು ಯಾವುದು ಅಂತಂದ್ರೆ ಭಾರತ ರತ್ನ, ನೆನಪಿರಲಿ, ಮೊದಲನೇದು. ಎರಡನೇದು ಪದ್ಮ ವಿಭೂಷಣ, ಮೂರನೆಯದು ಪದ್ಮಭೂಷಣ, ನಾಲ್ಕನೇದು ಯಾವುದು ಪದ್ಮಶ್ರೀ. ಹಿಂಗೆ ಇರಬೇಕು, ಆರ್ಡರ್ ಪ್ರಕಾರನೇ ಇರಬೇಕು. ಅಂದ್ರೆ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ಸರ್ಕಾರ ನೀಡುವಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂದ್ರೆ ಭಾರತ ರತ್ನ. ಆರ್ಡರ್ ಪ್ರಕಾರ ಜೋಡಿಸ್ರಿ ಅಂದ್ರೆ ನಂಬರ್ 1 ಭಾರತ ರತ್ನ, ನಂಬರ್ 2 ಪದ್ಮವಿಭೂಷಣ, ನಂಬರ್ 3 ಪದ್ಮಭೂಷಣ, ನಂಬರ್ 4 ಪದ್ಮಶ್ರೀ. ನೆನ್ಪಿಟ್ಕೊಳ್ರಿ, ಈ ಬಿರುದನ್ನ ಕೊಡೋದಕ್ಕೆ ಅವಕಾಶ ಇದೆ. ಅದೇ ತರ 18ನೇ ವಿಧಿ ಹೇಳುತ್ತೆ ಮಿಲಿಟರಿ ಬಿರುದನ್ನ ಕೊಡಬಹುದು ಅಂತ ಹೇಳುತ್ತೆ. ಹಾಗಾದ್ರೆ ಮಿಲಿಟರಿ ಬಿರುದುಗಳು ಯಾವುದನ್ನ ಕೊಡಬಹುದು ಅನ್ನೋದನ್ನ ಮತ್ತೊಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದನ್ನ ಹೇಳ್ತಾ ಬರ್ತೀನಿ. ಮಿಲಿಟರಿ ಬಿರುದುಗಳು ಯಾವುದು ಹಾಗಾದ್ರೆ ಅಂದ ತಕ್ಷಣ, ಮಿಲಿಟರಿ ಬಿರುದುಗಳು ಅಂದ ತಕ್ಷಣ ಮಿಲಿಟರಿ ಬಿರುದುಗಳನ್ನ 2 ಭಾಗ ಮಾಡ್ಕೊಂಡು ಬಿಡ್ತೀವಿ. ಯಾವುದದು ಮಿಲಿಟರಿ ಬಿರುದುಗಳು ಅಂದ್ರೆ 2 ಭಾಗವನ್ನ ಮಾಡೋಣ. ಒಂದು ಶಾಂತಿ ಸಮಯದ ಬಿರುದುಗಳು, ಮತ್ತೊಂದು ಯುದ್ಧ ಸಮಯದಲ್ಲಿ ನೀಡಲಾಗ್ತಕ್ಕಂಥ ಬಿರುದುಗಳು. ಮಿಲಿಟರಿ ಬಿರುದುಗಳನ್ನ 2 ಭಾಗ ಮಾಡ್ತೀವಿ. ಒಂದು ಶಾಂತಿ ಸಮಯದ ಬಿರುದುಗಳು, ಯುದ್ಧ ಸಮಯದ ಬಿರುದುಗಳು ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ ಹೈಯೆಸ್ಟ್ ಇಂದ ಜೋಡಿಸ್ತಾ ಬರೋಣ. ಶಾಂತಿ ಸಮಯದಲ್ಲಿ ನೀಡಲಾಗ್ತಕ್ಕಂಥ ಕೆಲವೊಂದು ಪ್ರಮುಖವಾದ ಬಿರುದುಗಳು ಯಾವುದು ಅನ್ನೋದನ್ನ ನಾವು ನೋಡ್ತಾ ಬರೋಣ. ಒಂದು ಅಶೋಕ ಚಕ್ರ, ಇದು ಮೊದಲು ಬರಬೇಕು. ಶಾಂತಿ ಸಮಯದಲ್ಲಿ ನೀಡಲಾಗ್ತಕ್ಕಂಥ ಬಿರುದುಗಳು ಅಶೋಕ ಚಕ್ರ. 2 ಕೀರ್ತಿ ಚಕ್ರ, 3 ಶೌರ್ಯ ಚಕ್ರ. ಶಾಂತಿ ಸಮಯದ ಅತ್ಯುನ್ನತ ಪ್ರಶಸ್ತಿ ಅಶೋಕ ಚಕ್ರ. ಇದು 1, ಇದು 2, ಇದು 3. 3 ಬಿರುದುಗಳು. ಯುದ್ಧ ಸಮಯದಲ್ಲಿ ನೀಡಲಾಗ್ತಕ್ಕಂಥ ಹಾಗಾದ್ರೆ ಬಿರುದುಗಳು ಯಾವುದು? ಮಿಲಿಟರಿ ಬಿರುದುಗಳಿಗೆ ಸಂಬಂಧಪಟ್ಟಂತೆ 3 ಬಿರುದುಗಳನ್ನ ಹೇಳ್ತಾ ಬರ್ತೀನಿ. ಪರಮವೀರ ಚಕ್ರ 1, 2 ಮಹಾವೀರ ಚಕ್ರ, 3 ವೀರ ಚಕ್ರ. ನೋಡ್ರಿ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ನಾಗರಿಕ ಬಿರುದುಗಳು ಅಂದ್ರೆ 4 ಸೀನಿಯರಿಟಿ ಪ್ರಕಾರ ಜೋಡಿಸ್ರಿ. ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಮಿಲಿಟರಿ ಪ್ರಶಸ್ತಿಯನ್ನ ಕೊಡಬಹುದು ಅಂತ ಹೇಳುತ್ತೆ. ಮಿಲಿಟರಿ ಪ್ರಶಸ್ತಿಯಲ್ಲಿ 2 ವಿಧಗಳು: ಶಾಂತಿ ಸಮಯದ ಮಿಲಿಟರಿ ಬಿರುದುಗಳು, ಯುದ್ಧ ಸಮಯದ ಮಿಲಿಟರಿ ಬಿರುದುಗಳು. ಶಾಂತಿ ಸಮಯದಲ್ಲಿ 3 ಬಿರುದನ್ನ ಕೊಡ್ತಾರೆ. ಒಂದು ಹೈಯೆಸ್ಟ್ ಅಶೋಕ ಚಕ್ರ, 2ನೇ ಹೈಯೆಸ್ಟ್ ಕೀರ್ತಿ ಚಕ್ರ, 3ನೇದು ಶೌರ್ಯ ಚಕ್ರ. ಯುದ್ಧ ಸಮಯದಲ್ಲಿ ನೀಡಲಾಗ್ತಕ್ಕಂಥ ಬಿರುದನ್ನ 3 ಬಿರುದನ್ನ ಕೊಡಬಹುದು. ಹೈಯೆಸ್ಟ್ ಯಾವುದು ಅಂತ ಕೇಳಿದ್ದಾರೆ. ಯುದ್ಧ ಸಮಯದಲ್ಲಿ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದ್ರೆ ಪರಮವೀರ ಚಕ್ರ, ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ ಅಂತ ಹೇಳ್ಬೋದು. ನೆನಪಿರ್ಲಿ, ಈ ಶಾಂತಿ ಸಮಯದ ಬಿರುದುಗಳನ್ನ ಬರೀ ಮಿಲಿಟರಿಯವರಿಗೆ ಮಾತ್ರ ಅಲ್ಲ, ನಾಗರಿಕರಿಗೂ ನೀಡಲಾಗುತ್ತದೆ, ಮಿಲಿಟರಿಯವರಿಗೂ ನೀಡಲಾಗುತ್ತದೆ.
ಶಾಂತಿ ಸಮಯದಲ್ಲಿ ಕೊಡ್ತಕ್ಕಂಥ ಅಶೋಕ ಚಕ್ರ ಆಗ್ಬೋದು, ಕೀರ್ತಿ ಚಕ್ರ ಆಗ್ಬೋದು, ಶೌರ್ಯ ಚಕ್ರವನ್ನ ಬರೀ ಮಿಲಿಟರಿಯವರಿಗೆ ಮಾತ್ರ ಕೊಡೋದಂದ್ರೆ ಇಲ್ಲ, ನಾಗರಿಕರಿಗೂ ನೀಡಲಾಗುತ್ತದೆ, ಮಿಲಿಟರಿಯವರಿಗೂ ನೀಡಲಾಗುತ್ತದೆ. ಆದರೆ ಯುದ್ಧ ಸಮಯದಲ್ಲಿ ನೀಡಲಾಗ್ತಕ್ಕಂಥ ಈ 3 ಬಿರುದುಗಳನ್ನ ಕೇವಲ ಮಿಲಿಟರಿಯವರಿಗೆ ಮಾತ್ರ ನೀಡಲಾಗುತ್ತದೆ. ಇದನ್ನ ನಾಗರಿಕರಿಗೆ ನೀಡೋದಿಲ್ಲ. ಕೇವಲ ನಾಗರಿಕರಿಗೆ ಮಾತ್ರ, ನಾಗರಿಕರು ಹಾಗೂ ಮಿಲಿಟರಿಯವರಿಗೆ ಮಾತ್ರ ನೀಡೋದು 3 ಬಿರುದುಗಳು. ಕೇವಲ ಮಿಲಿಟರಿಯವರಿಗೆ ನೀಡತಕ್ಕಂಥ ಬಿರುದುಗಳು ಈ 3 ಬಿರುದುಗಳು ಆಗಿರ್ತವೆ. ಹೀಗಾಗಿ ಬಿರುದುಗಳನ್ನ ನೀಡಬಾರದು ಅಂತ ಹೇಳುತ್ತೆ, ಶೈಕ್ಷಣಿಕ ಹಾಗೂ ಮಿಲಿಟರಿ ಬಿರುದನ್ನ ನೀಡಬಹುದು ಅಂತ ಹೇಳದೆ 18ನೇ ವಿಧಿ ಆಗಿರೋದನ್ನ ಗುರುತಿಸಬಹುದು. ಹೀಗಾಗಿ ಇನ್ನೊಂದ್ಸರಿ ಹೇಳ್ತೀನಿ, 14ನೇ ವಿಧಿ ಕಾನೂನಿನ ಮುಂದೆ ಸಮಾನತೆ, 15ನೇ ವಿಧಿ ತಾರತಮ್ಯ ಮಾಡಬಾರದು, 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, 17ನೇ ವಿಧಿ ಅಸ್ಪೃಶ್ಯತೆಯ ನಿರ್ಮೂಲನೆ, 18ನೇ ವಿಧಿ ಬಿರುದುಗಳ ರದ್ದತಿ. ಈಸಿಯಾಗಿ ಅಷ್ಟು ಪಾಯಿಂಟ್ಸ್ ಅನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಇದು ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಂತ ವಿಷಯ. ಎರಡನೇದು ಪರಿಣ ಒಂದು ಇಂಪಾರ್ಟೆಂಟ್ ಆದ ಒಂದು ಮೂಲಭೂತ ಹಕ್ಕು ಅಂತ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಸೊ ಸ್ವಾತಂತ್ರ್ಯದ ಹಕ್ಕು ಏನ್ ಹೇಳುತ್ತೆ? ಎರಡನೇ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲಿಬರ್ಟಿ, ಸ್ವಾತಂತ್ರ್ಯದ ಹಕ್ಕು. ಈ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಭಾರತ ಸಂವಿಧಾನದ ಎಷ್ಟನೇ ವಿಧಿಗಳು ವಿವರಣೆಯನ್ನ ನೀಡುತ್ತವೆ ಎಂದ ತಕ್ಷಣ 19ರಿಂದ 22ರವರೆಗಿನ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ವಿವರಣೆಯನ್ನ ನೀಡುತ್ತವೆ. ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ವಿವರಣೆ ನೀಡುವ ವಿಧಿಗಳು ಅಂದ ತಕ್ಷಣ 19ರಿಂದ 22, 14ರಿಂದ 18 ಸಮಾನತೆಯ ಹಕ್ಕಾಯ್ತು, 19ರಿಂದ 22 ಅಂದ ತಕ್ಷಣ ಸ್ವಾತಂತ್ರ್ಯದ ಹಕ್ಕು ಅಂತ ನೀವು ಮೆನ್ಷನ್ ಮಾಡಬೇಕು. ಈ 19ರಿಂದ 22ರವರೆಗಿನ ವಿಧಿಗಳ ಬಗ್ಗೆ ಒಂದು ಬ್ರೀಫ್ ಆದ ಒಂದು ವಿಷಯವನ್ನು ನೋಡ್ತಾ ಬರೋಣ. 19ನೇ ವಿಧಿ ಏನ್ ಹೇಳುತ್ತೆ? 19ನೇ ವಿಧಿ 6 ಸ್ವಾತಂತ್ರ್ಯಗಳನ್ನ ನಮಗೆ ನೀಡಿದೆ. 6 ಸ್ವಾತಂತ್ರ್ಯಗಳನ್ನ ಕೊಡುತ್ತೆ. ಭಾರತ ಸಂವಿಧಾನದ 19ನೇ ವಿಧಿ 6 ಸ್ವಾತಂತ್ರ್ಯಗಳನ್ನ ಕೊಡುತ್ತೆ. ಮೊದಲು 44ನೇ ತಿದ್ದುಪಡಿಗಿಂತ ಮೊದಲು ಸಪ್ತ ಸ್ವಾತಂತ್ರ್ಯಗಳು ಅಂತ ಹೇಳ್ತಿದ್ದು, 7 ಸ್ವಾತಂತ್ರ್ಯಗಳನ್ನ ಕೊಟ್ಟಿತ್ತು. ಆದ್ರೆ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕು ಹೊರಟೋಗಿದ್ರಿಂದ ಅಲ್ಲಿ 1 ಸ್ವಾತಂತ್ರ್ಯ ಹೊರಟೋಗುತ್ತೆ. ಇವತ್ತು 6 ಸ್ವಾತಂತ್ರ್ಯಗಳು ಇದೆ. 6 ಸ್ವಾತಂತ್ರ್ಯಗಳು ಯಾವುದು ಅಂತ ಹೇಳ್ತೀನಿ, ಸುಮ್ಮನೆ ನಿಮ್ಮ ಗಮನದಲ್ಲಿರಲಿ. 6 ಸ್ವಾತಂತ್ರ್ಯಗಳು ಯಾವುದು ಅಂತಂದ್ರೆ, 1 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, 2 ಶಾಂತಿಯುತವಾಗಿ ಶಸ್ತ್ರರಹಿತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, 3 ಸಂಘ ಸಂಸ್ಥೆಗಳ ಸ್ವಾತಂತ್ರ್ಯ, 4 ಭಾರತದ ಯಾವುದೇ ಭಾಗದಲ್ಲಿ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಮುಕ್ತವಾಗಿ ಸಂಚಾರ ಮಾಡುವ ಸ್ವಾತಂತ್ರ್ಯ, 5ನೇ ಸ್ವಾತಂತ್ರ್ಯ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಹಾಗೂ ನೆಲೆಸುವಂತ ಸ್ವಾತಂತ್ರ್ಯ, 6ನೇದು ಯಾವುದೇ ವ್ಯಾಪಾರ ಅಥವಾ ಉದ್ಯೋಗವನ್ನು ಕೈಗೊಳ್ಳುವ ಸ್ವಾತಂತ್ರ್ಯ. 6 ಸ್ವಾತಂತ್ರ್ಯಗಳನ್ನ 19ನೇ ವಿಧಿ ಒದಗಿಸಿಕೊಟ್ಟಿರುವುದನ್ನ ಗುರುತಿಸಬಹುದಾಗಿದೆ. 20ನೇ ವಿಧಿಯನ್ನ ನೋಡೋಣ. ಭಾರತ ಸಂವಿಧಾನದ 20ನೇ ವಿಧಿ ಒಂದು ಇಂಪಾರ್ಟೆಂಟ್ ಆದ ಆರ್ಟಿಕಲ್. 20ನೇ ವಿಧಿಯನ್ನ ನಾವು ಗಮನಿಸಿದಾಗ ಸ್ವಲ್ಪ ಈ ಪಾಯಿಂಟ್ ಅನ್ನು ಹಾಗೆ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ರಿ. ಅಪರಾಧಿಯನ್ನು ಅಪರಾಧಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಎಂದು ನಿರ್ಣಯಿಸುವ ಸಂಬಂಧ ರಕ್ಷಣೆಯನ್ನ ಕೊಡುತ್ತೆ. ನಿರ್ಣಯಿಸುವ ಸಂಬಂಧ ಆತನಿಗೆ ಕೆಲವೊಂದು ರಕ್ಷಣೆಯನ್ನ ಕೊಡುತ್ತೆ. ಸೊ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಅಪರಾಧಿ ಎಂದು ನಿರ್ಣಯಿಸುವ ಸಂಬಂಧ ರಕ್ಷಣೆಯನ್ನ ಕೊಡುತ್ತೆ. ಅವನು ಅಪರಾಧ ಮಾಡಿದನ ಇಲ್ವಾ ಅಂತೇಳಿ ನಿರ್ಣಯ ಮಾಡುವಾಗ ಆತನಿಗೆ ಕೆಲವೊಂದು ರಕ್ಷಣೆಗಳನ್ನು ಒದಗಿಸಿಕೊಡುತ್ತೆ ಭಾರತ ಸಂವಿಧಾನದ 20ನೇ ವಿಧಿ.
ಇದಕ್ಕೆ ಸಂಬಂಧಪಟ್ಟಂತೆ 3 ಪ್ರಮುಖವಾದ ವಿಷಯಗಳನ್ನ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. 3 ಪ್ರಮುಖವಾದ ರಕ್ಷಣೆಗಳನ್ನ ಒದಗಿಸಿಕೊಡುತ್ತೆ. ಯಾವುದು ಅಂತಂದ್ರೆ 20ನೇ ವಿಧಿಯಲ್ಲಿ ಇರ್ತಕ್ಕಂಥದ್ದು ಒಂದು, ಇದೇ ತರ ನೆನ್ಪಿಟ್ಕೊಳ್ರಿ, ಕಾನೂನಿನ ಪೂರ್ವಾನ್ವಯ ಇಲ್ಲ. ಕಾನೂನಿನ ಪೂರ್ವಾನ್ವಯ ಇಲ್ಲ ಒಂದು ರಕ್ಷಣೆ. ಎರಡನೇ ರಕ್ಷಣೆ ದ್ವಯಗಂಡಾಂತರ ಇಲ್ಲ, ಇಮ್ಮಡಿ ವಿಪತ್ತು ಅಂತ ಕೇಳಿದ್ದಾನೆ ಕ್ವಶನ್ ಪೇಪರ್ ಅಲ್ಲಿ. ಡಬಲ್ ಜಿಯೋಪಾರ್ಡಿ ಅಂತ ಕರಿತೀವಿ. ದ್ವಯಗಂಡಾಂತರ ಇಲ್ಲ, ಇಮ್ಮಡಿ ವಿಪತ್ತು ಇಲ್ಲ. 3 ಸ್ವ ಅಪರಾಧಾರೋಪ ಇಲ್ಲ. ಸ್ವ ಅಪರಾಧಾರೋಪ ಇಲ್ಲ. ಭಾರತ ಸಂವಿಧಾನದ 20ನೇ ವಿಧಿ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಅಪರಾಧಿ ಅಂತೇಳಿ ನಿರ್ಣಯಿಸುವಾಗ ಕೆಲವೊಂದು ರಕ್ಷಣೆಯನ್ನ ಕೊಡುತ್ತೆ. ಯಾವ ರಕ್ಷಣೆ ಅಂದ್ರೆ 3 ರಕ್ಷಣೆಯನ್ನ ಕೊಡುತ್ತೆ. ಕಾನೂನಿನ ಪೂರ್ವಾನ್ವಯ ಇಲ್ಲ, ದ್ವಯಗಂಡಾಂತರ ಇಲ್ಲ, ಸ್ವ ಅಪರಾಧಾರೋಪ ಇಲ್ಲ. ಬ್ರೀಫ್ ಆಗಿ ಹೇಳ್ತೀನಿ. ಕಾನೂನಿನ ಪೂರ್ವಾನ್ವಯ ಇಲ್ಲ ಅಂತಂದ್ರೆ ಏನು ಅಂತಂದ್ರೆ, ಪ್ರಸ್ತುತ ಅಸ್ತಿತ್ವದಲ್ಲಿರುವ ಕಾನೂನಿನ ಪ್ರಕಾರವೇ ಶಿಕ್ಷೆಯನ್ನ ಕೊಡಬೇಕು. ಮುಂದೆ ಬರುವ ಕಾನೂನನ್ನ, ಭವಿಷ್ಯದ ಕಾನೂನನ್ನ ಪ್ರಸ್ತುತಕ್ಕೆ ಅನ್ವಯಿಸಿ ಶಿಕ್ಷೆ ಕೊಡಬಾರದು ಅಂತ ಹೇಳುತ್ತೆ. ಪ್ರಸ್ತುತದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಕಾನೂನಿನ ಅನ್ವಯವೇ ಆತನಿಗೆ ಶಿಕ್ಷೆ ಕೊಡಬೇಕು, ಭವಿಷ್ಯದ ಕಾನೂನನ್ನ ಅನ್ವಯ ಮಾಡಬಾರದು ಅಂತ ಹೇಳುತ್ತೆ. ಒಂದು. ದ್ವಯಗಂಡಾಂತರ ಇಲ್ಲ ಅಂತ ಹೇಳುತ್ತೆ. ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನ ಕೊಡಬಾರದು. ದ್ವಯ ಅಂದ್ರೆ ಡಬಲ್ ಅಂತ, 2 ಅಂತ. ಒಂದೇ ಅಪರಾಧ ಮಾಡಿದ್ರೆ 1 ಬಾರಿ ಶಿಕ್ಷೆಯನ್ನ ಕೊಡಬೇಕೇ ವಿನಃ ಅದೇ ಅಪರಾಧಕ್ಕೆ ಪದೇ ಪದೇ ಶಿಕ್ಷೆಯನ್ನ ಕೊಡಬಾರದು. ಕಾನೂನನ್ನ ದುರುಪಯೋಗ ಪಡಿಸ್ಕೊಳ್ಬಾರದು. ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನ ಕೊಡಬಾರದು. ದ್ವಯಗಂಡಾಂತರ ಇಲ್ಲ. ಸ್ವ ಅಪರಾಧಾರೋಪ ಇಲ್ಲ ಅಂತ ಹೇಳುತ್ತೆ. ಸ್ವ ಅಪರಾಧಾರೋಪ ಅಂತ ಅಂದ್ರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ, ಮಾಡದಿರುವ ಅಪರಾಧವನ್ನು ಮಾಡಿದೀನಿ ಅಂತ ಹೇಳುವಂತ ಒತ್ತಾಯ ಮಾಡೋದು. ಸೊ ಸ್ವ ಅಪರಾಧಾರೋಪ ಇಲ್ಲ. ಸೊ ಹೀಗಾಗಿ ಕಾನೂನಿನ ಪೂರ್ವಾನ್ವಯ ಇಲ್ಲ, ದ್ವಯಗಂಡಾಂತರ ಇಲ್ಲ, ಸ್ವ ಅಪರಾಧಾರೋಪ ಇಲ್ಲ. ಭವಿಷ್ಯದ ಕಾನೂನನ್ನು ಪ್ರಸ್ತುತಕ್ಕೆ ಅನ್ವಯಿಸುವಂತಿಲ್ಲ. ಒಂದೇ ಅಪರಾಧಕ್ಕೆ 2 ಬಾರಿ ಶಿಕ್ಷೆ ಕೊಡುವಂತಿಲ್ಲ. ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. 3 ಅಂಶಗಳು. ಇದನ್ನ ಎಕ್ಸಾಮ್ ನಲ್ಲಿ ಪದೇ ಪದೇ ರಿಪೀಟ್ ಮಾಡಿರೋದನ್ನ ನೀವು ನೋಡಬಹುದು. ಕ್ವಶನ್ ಪೇಪರ್ ಅನ್ನ ಅಬ್ಸರ್ವ್ ಮಾಡಿರ್ತೀರಾ, ನೋಡಬಹುದು. 21ನೇ ವಿಧಿ ಹೇಳುತ್ತೆ, ಭಾರತ ಸಂವಿಧಾನದ 21ನೇ ವಿಧಿಯಲ್ಲಿ ಹೇಳುತ್ತೆ, ಇದು ಜೀವಕ್ಕೆ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ರಕ್ಷಣೆಯನ್ನ ನೀಡುತ್ತದೆ. ಜೀವ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಅಂತ ಬಂದ ತಕ್ಷಣ 21ನೇ ವಿಧಿಯನ್ನ ಗುರ್ತು ಮಾಡ್ರಿ. ಜೀವಕ್ಕೆ ರಕ್ಷಣೆಯನ್ನ ಕೊಡುತ್ತೆ, ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ರಕ್ಷಣೆಯನ್ನ ನೀಡುವಂತ ಒಂದು ವಿಧಿಯಾಗಿರುವುದನ್ನ 21ನೇ ವಿಧಿ ತಿಳಿಸುವುದನ್ನ ಗುರುತಿಸಬಹುದು. ಇಲ್ಲಿ ನಾವು ಮುಖ್ಯವಾಗಿ 21ನೇ ವಿಧಿಗೆ ಸಂಬಂಧಪಟ್ಟಂತೆ ಒಂದು ಅಂಶವನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. IPC ಸೆಕ್ಷನ್ 309 ತೆಗೆದುಕೊಳ್ಳಿ. IPC ಸೆಕ್ಷನ್ 309 ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಅಂದ್ರೆ, ಆತ್ಮಹತ್ಯೆ ಅಪರಾಧ ಅಂತ ಹೇಳುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಿದೆಯಲ್ಲ, ಅಪರಾಧ ಅಂತ ಹೇಳಿ ಆತನ ಮೇಲೆ ಕಾನೂನಿನ ಪ್ರಕಾರ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಕೊಡಲಾಗಿದೆ. ಹೀಗಾಗಿ 309ನೇ IPC ಸೆಕ್ಷನ್ 309 ಪ್ರಕಾರ, ಇಂಡಿಯನ್ ಪಿನಲ್ ಕೋಡ್ 309 ಪ್ರಕಾರ ಆತ್ಮಹತ್ಯೆ ಅಪರಾಧ 6 ತಿಂಗಳಿಂದ 2 ವರ್ಷದವರೆಗೆ ಶಿಕ್ಷೆ ವಿಧಿಸುವ ಅಧಿಕಾರ ನ್ಯಾಯಾಲಯಕ್ಕೆ ದೊರೆಯುತ್ತೆ. ಈ ಒಂದು IPC ಸೆಕ್ಷನ್ 309 ಪ್ರಕಾರ ಇಲ್ಲಿ ಜೀವವನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಕ್ಕಂಥದಕ್ಕೋಸ್ಕರ ಒಂದು ಕಾನೂನನ್ನ ರಚನೆ ಮಾಡಿರೋದು 309. ಆದರೆ ಸಂಸತ್ತು ಈ ಕಾನೂನಿನಲ್ಲಿ ಇತ್ತೀಚೆಗೆ ಕೆಲವೊಂದು ತಿದ್ದುಪಡಿಯನ್ನ ಮಾಡಿದೆ. ಏನು ಅಂತ ಅಂದ್ರೆ 309 IPC ಸೆಕ್ಷನ್ 309 ಒಬ್ಬರಿಗೆ ಅನ್ವಯವಾಗುವುದಿಲ್ಲ, ಮಾನಸಿಕ ಅಸ್ವಸ್ಥರಿಗೆ.
ಮಾನಸಿಕ ಅಸ್ವಸ್ಥರು ಒಂದು ವೇಳೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರೆ ಅದು ಶಿಕ್ಷಾರ್ಹ ಅಪರಾಧ ಅಲ್ಲ ಅಂತ ಹೇಳುತ್ತೆ, ಅವರನ್ನ ಹೊರಗಿಡುತ್ತೆ. ಇನ್ನು ಉಳಿದವರಿಗೆ 309ನೇ ವಿಧಿ ಸ್ಪಷ್ಟವಾಗಿ ಅನ್ವಯವಾಗುವುದನ್ನ ಗುರುತಿಸಬಹುದಾಗಿದೆ. 309ನೇ IPC ಸೆಕ್ಷನ್ ಸ್ಪಷ್ಟವಾಗಿ ಅನ್ವಯವಾಗುತ್ತೆ. ಹೀಗಾಗಿ IPC ಸೆಕ್ಷನ್ ಅಂದ ತಕ್ಷಣ 309 ಅಂದ ತಕ್ಷಣ ಆತ್ಮಹತ್ಯೆ ಅಪರಾಧ ಅಂತ ಹೇಳ್ರಿ. ಆತ್ಮಹತ್ಯೆ ಅಪರಾಧ ಎಂದು ಹೇಳುವ IPC ಸೆಕ್ಷನ್ 309 ಇವರಿಗೆ ಅನ್ವಯಿಸುವುದಿಲ್ಲ ಅಂತ ಕೇಳಿದ್ರೆ ಮಾನಸಿಕ ಅಸ್ವಸ್ಥರಿಗೆ ಅಂತ ನೀವು ಹೇಳಬೇಕಾಗುತ್ತೆ. ಸೊ ಗಿಯಾನ್ ಕೌರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾತನ್ನ ಹೇಳುತ್ತೆ, ಆತ್ಮಹತ್ಯೆಗೆ ಪ್ರಯತ್ನ ಪಡೋದು ಇತರರಿಗೆ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಗಿಯಾನ್ ಕೌರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ, ಆತ್ಮಹತ್ಯೆಯ ಪ್ರಯತ್ನ ಇದೆಯಲ್ಲ, ಸುಸೈಡ್ಗೆ ಅಟೆಂಪ್ಟ್ ಮಾಡೋದ್ರಿಂದ ಅದು ಇತರರಿಗೆ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಹೀಗಾಗಿ IPC ಸೆಕ್ಷನ್ 309ರ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸುತ್ತೆ. ಅದನ್ನ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳುತ್ತೆ. ಆದ್ರೆ ಸರ್ಕಾರಗಳು ಇನ್ನೂ ಪರಿಗಣನೆಗೆ ತೆಗೆದುಕೊಳ್ತಾ ಇರೋದನ್ನು ಗುರುತಿಸಬಹುದು. ವಾಟ್ ಎವರ್ ಇಟ್ ಮೇ ಬಿ, ಸುಪ್ರೀಂ ಕೋರ್ಟ್ ಈ ರೀತಿ ಗಿಯಾನ್ ಕೌರ್ ಪ್ರಕರಣದಲ್ಲಿ ಅಭಿಪ್ರಾಯವನ್ನು ಕೊಡುತ್ತೆ, ಆತ್ಮಹತ್ಯೆಗೆ ಪ್ರಚೋದನೆ ನೀಡುವುದು ಕೂಡ ಶಿಕ್ಷಾರ್ಹ ಅಪರಾಧ. ನೆನ್ಪಿಟ್ಕೊಳ್ರಿ, ಆತ್ಮಹತ್ಯೆಗೆ ಪ್ರಯತ್ನಿಸುವುದು ಶಿಕ್ಷಾರ್ಹ ಅಪರಾಧ ಹೌದು, ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದರೆ ಅದು ಕೂಡ ಶಿಕ್ಷಾರ್ಹ ಅಪರಾಧವಾಗಿರೋದನ್ನ ಗುರುತಿಸಬಹುದಾಗಿದೆ. 21ನೇ ವಿಧಿಯಲ್ಲಿ ಇರ್ತಕ್ಕಂಥ ಅಂಶಗಳು. 21A ಅಂತಕ್ಕಂಥ ಒಂದು ವಿಧಿಯನ್ನ ತಿದ್ದುಪಡಿಯ ಮೂಲಕ ಸೇರಿಸಲಾಗಿರ್ತಕ್ಕಂಥದ್ದು. ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಂದು 21A ಅಂತಕ್ಕಂಥ ವಿಧಿಯನ್ನ ಸೇರಿಸಲಾಗುತ್ತೆ. ಇದನ್ನ ಸೇರಿಸಿದ್ದು ಯಾವ ತಿದ್ದುಪಡಿಯ ಮೂಲಕ ಅಂತ ಅಂದ್ರೆ ಭಾರತ ಸಂವಿಧಾನಕ್ಕೆ ಮಾಡಲಾದ 86ನೇ ತಿದ್ದುಪಡಿ ಕಾಯ್ದೆ. 86ನೇ ತಿದ್ದುಪಡಿ ಕಾಯ್ದೆ 2002. ಭಾರತ ಸಂವಿಧಾನಕ್ಕೆ ಮಾಡಲಾದಂತಹ 86ನೇ ತಿದ್ದುಪಡಿ ಕಾಯ್ದೆಯಲ್ಲಿ 86ನೇ ತಿದ್ದುಪಡಿ ಕಾಯ್ದೆ 2002ರಲ್ಲಿ 21A ವಿಧಿಯನ್ನ ಸೇರಿಸಲಾಗಿದೆ. ಇದು ಏನ್ ಹೇಳುತ್ತೆ ಅಂತ ಅಂದ್ರೆ 21A ವಿಧಿ ಹೇಳುವಂತೆ 6 ರಿಂದ 14 ವರ್ಷದೊಳಗಿನ ಮಕ್ಕಳು ಶಿಕ್ಷಣವನ್ನ ಪಡೆದುಕೊಳ್ಳುವುದು ಅವರ ಮೂಲಭೂತ ಹಕ್ಕು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 6 ರಿಂದ 14 ವರ್ಷದೊಳಗಿನ ಮಕ್ಕಳು ಶಿಕ್ಷಣವನ್ನು ಪಡೆದುಕೊಳ್ಳುವುದು ಅವರ ಮೂಲಭೂತ ಹಕ್ಕಾಗಿರುತ್ತದೆ. 21A ವಿಧಿ ಹೇಳುತ್ತೆ. ಯಾರಿಗೆ ಅನ್ವಯವಾಗುತ್ತೆ? 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಇದು ಅನ್ವಯವಾಗುವುದನ್ನ ಗುರುತಿಸಬಹುದಾಗಿದೆ. ಈ ಒಂದು ವಿಧಿಯನ್ನ 86ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ. 2002ರಲ್ಲಿ ಈ 86ನೇ ತಿದ್ದುಪಡಿಯನ್ನ ಸಂವಿಧಾನದಲ್ಲಿ ಮಾಡಿರೋದನ್ನ ಗುರುತಿಸಬಹುದಾಗಿದೆ. ಹೀಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಅಂದ ತಕ್ಷಣ 21A ವಿಧಿಯನ್ನ ನೀವು ನಮೂದಿಸಬೇಕು. ಇನ್ನ ಒಂದು ವಿಧಿ ಇದೆ, 22ನೇ ವಿಧಿ ಏನ್ ಹೇಳುತ್ತೆ? ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಂತೆ 22ನೇ ವಿಧಿಯಲ್ಲಿ ಯಾವ ವಿವರಣೆಗಳನ್ನ ನೀಡಲಾಗಿದೆ? 22ನೇ ವಿಧಿ ಯಾರಿಗೆ ರಕ್ಷಣೆಯನ್ನ ನೀಡುತ್ತೆ ಅಂತಂದ್ರೆ ಬಂಧಿಸಲ್ಪಟ್ಟ ವ್ಯಕ್ತಿಗಳಿಗೆ ರಕ್ಷಣೆಯನ್ನ ಕೊಡುತ್ತೆ, ಹಾಗೂ ಸ್ಥಾನಬದ್ಧತೆಯಲ್ಲಿಡಲ್ಪಟ್ಟ ವ್ಯಕ್ತಿಗಳಿಗೆ ಅಕ್ರಮ ಬಂಧನ ಅಂತ ನೀವೇನ್ ಹೇಳ್ತೀರಾ? ಸ್ಥಾನಬದ್ಧತೆ, ಅಕ್ರಮವಾಗಿ ಬಂಧಿಸಿಡೋದು ಅಂತ ಹೇಳುತ್ತೆ. ಬಂಧಿಸಲ್ಪಟ್ಟ ವ್ಯಕ್ತಿಗಳಿಗೆ ಹಾಗೂ ಅಕ್ರಮವಾಗಿ ಅವರನ್ನ ಕೂಡ ಹಾಕುವುದು ಒಂದು ಕಡೆ, ಅವರನ್ನ ಸ್ಥಾನಬದ್ಧತೆಯಲ್ಲಿ ಇಡೋರಿಗೆ ಕೆಲವೊಂದು ರಕ್ಷಣೆಗಳನ್ನ ನೀಡ್ತಾ ಬರುತ್ತೆ. ಬಂಧಿಸಲ್ಪಟ್ಟ ಹಾಗೂ ಸ್ಥಾನಬದ್ಧತೆಗೆ ಒಳಗಾದಂತ ವ್ಯಕ್ತಿಗಳಿಗೆ 22ನೇ ವಿಧಿ ರಕ್ಷಣೆಯನ್ನ ನೀಡುತ್ತದೆ. ಏನ್ ರಕ್ಷಣೆಯನ್ನ ನೀಡುತ್ತೆ ಅನ್ನೋದನ್ನ ನೋಡ್ತಾ ಬರೋಣ. 22ನೇ ವಿಧಿಯಲ್ಲಿ ನೀಡಿರ್ತಕ್ಕಂಥ ರಕ್ಷಣೆ ಏನು ಅಂತಂದ್ರೆ ಬಂಧನದ ಕಾರಣವನ್ನ ತಿಳಿಸದೆ ಯಾವುದೇ ವ್ಯಕ್ತಿಯನ್ನ ಬಂಧಿಸಬಾರದು. ಬಂಧನದ ಕಾರಣವನ್ನ ತಿಳಿಸದೆ ಯಾವುದೇ ವ್ಯಕ್ತಿಯನ್ನು ಬಂಧಿಸಬಾರದು ಅಂತ ಹೇಳುತ್ತೆ ಒಂದು ರಕ್ಷಣೆ. ಯಾವುದೇ ವ್ಯಕ್ತಿಯನ್ನ ಬಂಧಿಸಬೇಕಾದ್ರೆ ಯಾಕೆ ಬಂಧಿಸ್ತಿದೀವಿ ಅಂತಕ್ಕಂಥ ಒಂದು ಅಂಶವನ್ನ ಅವನಿಗೆ ತಿಳಿಸ್ಬೇಕಂತೆ. ಬಂಧನದ ಕಾರಣವನ್ನ ತಿಳಿಸದೆ ಯಾವುದೇ ವ್ಯಕ್ತಿಯನ್ನ ಬಂಧಿಸಬಾರದು. ಆ ರೀತಿ ಬಂಧಿಸಿದರೆ ಅವರಿಗೆ ವಕೀಲರ ನೆರವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅವರು ತಮ್ಮ ವಕೀಲರನ್ನ
ನೋಡೋದಕ್ಕೆ, ಅವರಿಂದ ಸಹಾಯವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಅದಕ್ಕೆ ನಿರಾಕರಿಸಬಾರದು. ಒಂದು. ಎರಡನೇ ರಕ್ಷಣೆ ಏನು ಅಂದ್ರೆ, ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು 24 ಗಂಟೆಗಳ ಒಳಗೆ ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಬಂಧಿಸಲ್ಪಟ್ಟ ವ್ಯಕ್ತಿಯನ್ನ 24 ಗಂಟೆಗಳ ಒಳಗೆ, ಬಂಧಿಸಿದ 24 ಗಂಟೆಗಳ ಒಳಗೆ ಸಮೀಪದ ಮ್ಯಾಜಿಸ್ಟ್ರೇಟ್, ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳುತ್ತೆ, ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಎರಡು. ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಳ್ತೀನಿ, ಈ 2 ವಿನಾಯಿತಿಗಳು ಇದೆಯಲ್ಲ, 2 ವಿನಾಯಿತಿಗಳು ಯಾರಿಗೆ ಅನ್ವಯಿಸೋದಿಲ್ಲ ಅಂತಂದ್ರೆ, ವಿದೇಶಿ ಶತ್ರುಗಳಿಗೆ, ಫಾರಿನ್ ಎನಿಮೀಸ್ ಅಂತ ಹೇಳ್ತೀವಿ, ವಿದೇಶಿ ಶತ್ರುಗಳಿಗೆ ಹಾಗೂ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯ ಅಡಿಯಲ್ಲಿ ಬಂಧಿಸಲ್ಪಟ್ಟವರಿಗೆ ಅನ್ವಯಿಸೋದಿಲ್ಲ. 1 ಮತ್ತು 2ನೇ ವಿನಾಯಿತಿಗಳು ಇಬ್ಬರಿಗೆ ಅನ್ವಯಿಸೋದಿಲ್ಲ, ವಿದೇಶಿ ಶತ್ರುಗಳಿಗೆ ಅನ್ವಯಿಸೋದಿಲ್ಲ. ಹಾಗೂ ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಅಂತ ಒಂದಿದೆ, ಮುನ್ನೆಚ್ಚರಿಕೆ ಬಂಧನ ಕಾಯ್ದೆ ಅಂತ ಒಂದಿದೆ. ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಅಡಿಯಲ್ಲಿ ಕೆಲವರನ್ನ ಬಂಧಿಸಲಾಗುತ್ತೆ. ಈ ರೀತಿ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯ ಅಡಿಯಲ್ಲಿ ಬಂಧಿಸಲ್ಪಟ್ಟ ವ್ಯಕ್ತಿಗಳು ವಿದೇಶಿ ಶತ್ರುಗಳಿಗೆ 1 ಮತ್ತು 2ನೇ ವಿನಾಯಿತಿಗಳು ಅನ್ವಯವಾಗುವುದಿಲ್ಲ ಅಂತೇಳಿ ಭಾರತ ಸಂವಿಧಾನದಲ್ಲಿ ತಿಳಿಸಿರುವುದನ್ನ ಗುರುತಿಸಬಹುದಾಗಿದೆ. ಆದ್ರಿಂದ 22ನೇ ವಿಧಿ ಬಂಧಿಸಲ್ಪಟ್ಟು ಸ್ಥಾನಬದ್ಧತೆಯಲ್ಲಿಡಲ್ಪಟ್ಟ ವ್ಯಕ್ತಿಗಳಿಗೆ ಕೆಲವೊಂದು ರಕ್ಷಣೆಗಳನ್ನ ನೀಡಿರುವುದನ್ನ ಗುರುತಿಸಬಹುದು. ನಿಮ್ಮ ಎಕ್ಸಾಮ್ ಅನ್ನ ನೀವು ಗಮನಿಸಿದಾಗ, ಎಕ್ಸಾಮಿನ ಕ್ವಶನ್ ಪೇಪರ್ ಅನ್ನ ಗಮನಿಸಿದಾಗ ಸಾಮಾನ್ಯವಾಗಿ ಈ ಕ್ವಶನ್ ಅನ್ನ ರೈಸ್ ಮಾಡ್ತಾ ಇರ್ತಾರೆ. ಎಷ್ಟು ಗಂಟೆಗಳ ಒಳಗೆ ಅಂತ ಹೇಳ್ತಾನೆ, ಕಾನ್ಸ್ಟೇಬಲ್ ಲೆವೆಲ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಾ ಇರಬೇಕಾದ್ರೆ ಎಷ್ಟು ಗಂಟೆಗಳ ಒಳಗೆ ಅಂತ ಇರುತ್ತೆ. ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗೆ ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಅನ್ನೋದನ್ನ ಇಲ್ಲಿ ಹೇಳಿರೋದನ್ನ ಗುರುತಿಸಬಹುದಾಗಿದೆ. ಸೊ ನೋಡೋಣ ಫ್ರೆಂಡ್ಸ್, ಇನ್ನು ಉಳಿದ 4 ಮೂಲಭೂತ ಹಕ್ಕುಗಳು, ಸಂಕ್ಷಿಪ್ತವಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು, ಅದನ್ನ ಇನ್ನೊಂದು ವಿಡಿಯೋದಲ್ಲಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅದರ ಬಗ್ಗೆ ವಿವರಣೆಯನ್ನ ತಿಳಿಸ್ತಾ ಹೋಗ್ತೀನಿ. ಇಲ್ಲಿವರೆಗೂ ಯಾರು ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.